ಸೊ ಇದೆಲ್ಲ ಆದಂತ ನಂತರದಲ್ಲಿ ಸೌಜನ್ಯ ಅವರ ಮನೆಗೂ ಕೂಡ ಬಿಜೆಪಿಯ ಒಂದು ನಿಯೋಗ, ಅದರಲ್ಲೂ BY ವಿಜಯೇಂದ್ರ ಅವರ ನೇತೃತ್ವದ ಒಂದು ನಿಯೋಗ ಭೇಟಿ ಕೊಡ್ತು. ಸೊ ಸೌಜನ್ಯ ಅವರ ಪೋಷಕರನ್ನ ಈ ಸಂದರ್ಭದಲ್ಲಿ ಭೇಟಿ ಮಾಡಿದಂಥ ನಿಯೋಗ, ನಿಮ್ದು ಏನೇ ರೀತಿಯಾದಂಥ ಕಾನೂನು ಹೋರಾಟ ಮತ್ತೊಂದು ಸುಪ್ರೀಂ ಕೋರ್ಟ್ನಲ್ಲಿ ಏನಾದ್ರು ಮೇಲ್ಮನವಿ ನೀವು ಸಲ್ಲಿಸೋದಾದ್ರೆ ಅದರ ಖರ್ಚು ವೆಚ್ಚ ನಾವೇ ಭರಿಸ್ತೀವಿ ಅನ್ನೋ ಭರವಸೆಯನ್ನು ಕೂಡ ನೀಡಿದ್ರು. ಸೌಜನ್ಯ ಅವರ ತಾಯಿಯವ್ರನ್ನ ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೇವೆ. ನಾವು ಈ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ, ಜಿಲ್ಲೆಯ ಅಧ್ಯಕ್ಷರ ಹತ್ರ, ನಮ್ಮ ಸಂಸದರ ಹತ್ರ ಮಾತನಾಡ್ತಾ ಇಲ್ಲ, ನಾನು ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯವ್ರನ್ನ ಭೇಟಿ ಮಾಡಬೇಕು ಅಂತೇಳಿ ಅಪೇಕ್ಷೆನ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಮುಗಿಸ್ಕೊಂಡು. ಆ ಕುಟುಂಬದ ಸದಸ್ಯರಿಗೆ ನಾನು ಹೇಳಿರುವಂಥದ್ದು, ಏನೀಗ CBI ಕೋರ್ಟ್ ಆದೇಶ ಆಗಿದೆ, ಅದರ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟಲ್ಲಿ ಅವ್ರು ಮಾಡಿದ್ದೇ ಆದಲ್ಲಿ ಅದೇನು ವೆಚ್ಚಗಳು ಬರ್ತದೆ ಸುಪ್ರೀಂ ಕೋರ್ಟ್ನಲ್ಲೇ, ಸೊ ಆ ವೆಚ್ಚವನ್ನು ಸಂಪೂರ್ಣವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಅದನ್ನು ಭರಿಸ್ತದೇನೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಕಾಳಜಿ ಮಾಡೋದು ಬೇಡ, ನಾವು ನಿಮ್ಮ ಜೊತೆಲಿ ಸಂಪೂರ್ಣವಾಗಿ ಇದ್ದೇವೆ ಅನ್ನೋ ವಿಚಾರವನ್ನು ಅವ್ರಿಗೆ ತಿಳಿಸಿದ್ದೇನೆ. ಅಂತಿಮವಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಏನು ಮಾಡಬೇಕು ಅಂತೇಳಿ. ಇನ್ನೂ ಪಾಪ ತಾವು ನೋಡಿದ್ರಿ ತಾವೇ, ಇನ್ನೂ ಪಾಪ ಅವ್ರ ತಾಯಿಯವರ ಆ ನೋವಿನಿಂದ ಇನ್ನೂ ಕೂಡ ಹೊರಬರೋದಕ್ಕೆ ಸಾಧ್ಯ ಆಗಿಲ್ಲ. ನಮಗೂ ಕೂಡ ಆ ವಿಚಾರದಲ್ಲಿ ಸಾಕಷ್ಟು ಬೇಸರ ಇದೆ. ಧರ್ಮಸ್ಥಳ ಬಂದಿದ್ವಿ, ಹಾಗಾಗಿ ಅವ್ರನ್ನೂ ಭೇಟಿ ಮಾಡಬೇಕು ಅಂತೇಳಿ ಭೇಟಿ ಮಾಡಿದ್ದಾರೆ.